ಮುಖಂಡರೊಂದಿಗೆ ಯಾವುದೇ ರಾಜೀವನವಿರದೆ ರಾಜಿರಹಿತ ಹೋರಾಟವನ್ನು ನಾವು ಮಾಡಿದ್ದೇವೆ. ಸತ್ಯ ಏನು ಅನ್ನೋದನ್ನ ಜನರಿಗೆ ನಾವು ತಿಳಿಸಿದ್ದೇವೆ. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ MK ಫೈಜರ್ ಅವರನ್ನ ಮೊನ್ನೆ ದೆಹಲಿಯ ಏರ್ಪೋರ್ಟ್ನಲ್ಲಿ ಏನು ಇಡಿ ಬಂಧನ ಮಾಡಿದೆ, ನಿಮಗೆ ಗೊತ್ತಿರಲಿ, MK ಫೈಜಿ ಅವರು ಡೆಲ್ಲಿಗೆ ಹೋಗಿದ್ದು ಇಡಿಯ ಕೋರ್ಟ್ನ ಅಟೆಂಡ್ ಮಾಡಲಿಕ್ಕೆ. ಅವರಿಗೆ ಸಮನ್ಸ್ ಬಂದಿದ್ದು, ಆ ಕಾರಣಕ್ಕೆ ಅವರು ಕೋರ್ಟ್ಗೆ ಅಟೆಂಡ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವರು ದೆಹಲಿ ಏರ್ಪೋರ್ಟ್ನಲ್ಲಿ ಇಡಿ ಬಂಧಿಸ್ತಾರೆ. ಇದು ಯಾವ ಕೇಸು ಅಂತ ಹೇಳಿದ್ರೆ 2022ರಲ್ಲಿ ಮಾಡಿದಂಥ ಒಂದು ಹಳೆ ಕೇಸು. ಆ ಕೇಸ್ನಲ್ಲಿ, ಈ ಹಳೆ ಕೇಸ್ನಲ್ಲಿ MK ಫೈಜರ್ ಅವರು 1 ವರ್ಷದ ಹಿಂದೆ 3 ದಿನಗಳ ಕಾಲ ನಿರಂತರವಾಗಿ ಇಡಿ ಆಫೀಸ್ಗೆ ಹೋಗಿ ಅವರ ಎಲ್ಲ ಪ್ರಶ್ನಾವಳಿಗಳಿಗೂ ಉತ್ತರಿಸಿ ಅವರಿಗೆ ಬೇಕಾದ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಈಗ ಅವರು ದಿಢೀರ್ ಅಂತ ಬಂಧಿಸಿರುವಂಥದ್ದು. ಈಗಾಗಲೇ ಎಲ್ಲ ಪ್ರಶ್ನೆಗೂ ಉತ್ತರಿಸಿ ದಾಖಲಾತಿ ಕೊಟ್ಟ ನಂತರ 2 ವರ್ಷಗಳ ನಂತರ ಯಾಕೆ ಬಂಧಿಸಿದ್ದಾರೆ, ಇದು ಬಹಳ ಮುಖ್ಯವಾಗ್ತದೆ. ಇದು ಯಾಕೆ ಅಂತ ಹೇಳಿದ್ರೆ, ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಪ್ರಾರಂಭ ಮಾಡಿದ್ರು, ಬಿಲ್ಲನ್ನು ಪ್ರೆಸೆಂಟ್ ಮಾಡಿದ್ರು, ಅವತ್ತಿನಿಂದ ಇವತ್ತಿನವರೆಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ವಕ್ಫ್ ಬಿಲ್ನ ಅಪಾಯ ಏನಿದೆ, ಇದು ಯಾಕೆ ಬರಬಾರ್ದು ಅಂತ ಇಡೀ ದೇಶಕ್ಕೆ, ಇಡೀ ದೇಶದಾದ್ಯಂತ ಒಂದು ಧ್ವನಿಯನ್ನ, ಶಬ್ದವನ್ನ ಮೊಳಗಿಸುವಂತ, ಆಪೋಸಿಷನ್ನ ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳಿಗೂ ಕಂಡು ಇದರ ಅಪಾಯ ಏನು ಅನ್ನೋದನ್ನ ಮನವರಿಕೆ ಮಾಡಿರುವಂಥದ್ದು. ಈ JPC ಕಮಿಟಿಗೆ ತನ್ನ ಮೆಮೊರಾಂಡಮ್ ಅನ್ನು ಕೊಟ್ಟಿರುವಂಥದ್ದು, ಹಲವು ಸಂಘ ಸಂಸ್ಥೆಗಳಿಗೆ ಭೇಟಿ ಮಾಡಿ ಇದರ ಬಗ್ಗೆ ವಿವರವಾಗಿ ತಿಳಿಸಿರುವಂಥದ್ದು. ಇದು ಒಂದು ಅಪಾಯಕಾರಿಯಾದಂತಹ ಒಂದು ಬಿಲ್ ಆಗಿರ್ತದೆ ಇವ್ರತರು. ನಿಮಗೆ ಗೊತ್ತಿರಲಿ ಬಂಧುಗಳೇ, ಈ ಬಿಲ್ ಏನಾದ್ರೂ ಜಾರಿ ಆದ್ರೆ ವಕ್ಫ್ನ ಅರ್ಧ ಪ್ರಾಪರ್ಟಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಈ ವಕ್ಫ್ ಬೈ ಯೂಸರ್ ಅಂತ ಹೇಳಿ ಏನು ಇದೆ, ಹಿಂದಿನ ಕಾಲದಲ್ಲಿ ದಾಖಲಾತಿ ಇಲ್ಲ. ಹಿರಿಯ ಮುಖಂಡರುಗಳು, ಹಿರಿಯರು, ದಾನಿಗಳು ಏನ್ ಮಾಡಿದ್ದಾರೆ, ಬಾಯಿ ಮಾತಿನಲ್ಲಿ ವಕ್ಫ್ ಮಾಡಿರ್ತಾರೆ, ಇದು ಕೊಟ್ಟಿದ್ದೀನಿ ಅಂತ 10 ಜನರ ಮುಂದೆ. ದಾಖಲಾತಿಗಳು ಇರೋದಿಲ್ಲ. ಅದನ್ನ ವಕ್ಫ್ ಬೈ ಯೂಸರ್ ಅಂತ ಹೇಳಿ ಗೆಜೆಟ್ ಮಾಡಿಕೊಂಡು ನೋಟಿಫಿಕೇಶನ್ ಆಗ್ತದೆ. ಈಗ ಆ ಗೆಜೆಟ್ಗೆ ಯಾವುದೇ ಬೆಲೆ ಇಲ್ಲ. 6 ತಿಂಗಳೊಳಗೆ ಎಲ್ಲ ದಾಖಲಾತಿಗಳು ಕೊಡಬೇಕು ಅಂತ ಹೇಳ್ತಾರೆ. 6 ತಿಂಗಳೊಳಗೆ ದಾಖಲಾತಿ ಕೊಡದಿದ್ರೆ ಅದು ಸರ್ಕಾರಕ್ಕೆ ಮುಟ್ಟುಗೋಲಾಗ್ತದೆ. ಇನ್ನು ನಿಮ್ಗೆ ಗೊತ್ತಿರಲಿ, ಹೈಯೆಸ್ಟ್ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಸರ್ಕಾರ ಎನ್ಕ್ರೋಚ್ ಮಾಡಿದೆ ವಕ್ಫ್ ಪ್ರಾಪರ್ಟಿಯನ್ನ. ಇದನ್ನೆಲ್ಲವನ್ನ ಒಂದು ಷಡ್ಯಂತ್ರದ ಮೂಲಕ ನಮ್ಮ ಅಸ್ಮಿತೆಯನ್ನ, ನಮ್ಮ ಸ್ವಾಭಿಮಾನವನ್ನ ಇಲ್ಲದಾಗಿಸುವಂತಾಗಿರ್ತದೆ. ನಮಗೆ ಸ್ವಾಭಿಮಾನವೇ ಇಲ್ಲದ, ಅಸ್ಮಿತೆ ಇಲ್ಲದಂತ ಮಾಡಲು ಒಂದು ಷಡ್ಯಂತ್ರ. ನಿಮ್ಗೆ ಗೊತ್ತಿರಲಿ, ಈ ವಕ್ಫ್ ಬಿಲ್ ಅನ್ನುವಂಥದ್ದು ಮುಸಲ್ಮಾನರಿಗೆ ಸಂಬಂಧಪಟ್ಟದ್ದು, ಕಮ್ಯುನಿಟಿಗೆ ಸಂಬಂಧಪಟ್ಟದ್ದು. ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಒಂದು ಬಿಲ್ ಅನ್ನು ತರಬೇಕಾದ್ರೆ ಯಾರಾದ್ರೂ ಡಿಮಾಂಡ್ ಮಾಡಬೇಕಾಗ್ತದೆ, ಇಂಥ ಒಂದು ಬಿಲ್ ತನ್ನಿ. ಯಾವನೇ ಒಬ್ಬ ಶಾಸಕ ಅಥವಾ MP ಅಥವಾ ಆರ್ಗನೈಸೇಷನ್ ಯಾರಾದ್ರೂ ಕೇಳಬೇಕಾಗುತ್ತೆ. ಆದ್ರೆ 20 ಕೋಟಿ ಮುಸಲ್ಮಾನರಲ್ಲಿ ಯಾರು ಕೇಳಿಲ್ಲ. ಒಬ್ಬನೇ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೇಳಲಿಲ್ಲ, ಒಬ್ಬನೇ ಒಬ್ಬ MLA ಕೇಳಿಲ್ಲ, ಒಂದೇ ಒಂದು ಆರ್ಗನೈಸೇಷನ್ ಕೇಳಿಲ್ಲ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೇಳಲಿಲ್ಲ, ಜಮಿಯತುಲ್ ಉಲಮಾ ಹಿಂದ್ ಕೇಳಿಲ್ಲ, ಯಾವುದೇ ಉಲಮಾ ಸಂಘಟನೆ ಕೇಳಲಿಲ್ಲ, ಯಾವುದೇ ಸಾಮಾಜಿಕ ಮುಸ್ಲಿಂ ಸಂಘಟನೆಗಳಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳು ಕೇಳಲಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳು ಕೇಳಿಲ್ಲ, ಯಾವುದೇ MLA MP ಯಾರೂ ಕೇಳದ 20 ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಯಾರೂ ಕೂಡ ಕೇಳದ ಒಂದು ಬಿಲ್ ಅನ್ನ, ಒಂದು ಮಸೂದೆಯನ್ನ ತರ್ತಾರೆ ಅಂತಂದ್ರ ಇದರ ಹಿಂದೆ ಷಡ್ಯಂತ್ರ ಇದೆ. ಇದು ಗಂಭೀರವಾಗಿ ನಾವು ಪರಿಗಣಿಸಬೇಕು. ಈ ಸಮುದಾಯ ಎಚ್ಚೆತ್ತುಕೊಳ್ಬೇಕು. ಮಾನ್ಯ ಶಿವಸುಂದರವರು ಆಗ್ಲೇ ಹೇಳ್ತಾ ಇರ್ತಾರೆ ಆಗಾಗ, ಬೀದಿ ಸಂಸತ್ತಿನಿಂದನೇ ಇದನ್ನ ಎದುರಿಸಬೇಕೇ ಹೊರತು ಬೇರೆ ಯಾವುದೇ ವಿಧಿ ಇಲ್ಲ. ಇವತ್ತು ಕೆಲವು ಮುಖಂಡರುಗಳು, ಕೆಲವು ಉಲಮಾಗಳು ಮಾತಾಡ್ತಾರೆ, ಅದು ಕೋರ್ಟ್ ಮೂಲಕ ನಾವು ಮಾಡೋಣ ಅಂತೇಳಿ. ಕೋರ್ಟ್ ಅನ್ನ ನಂಬಿಕೊಂಡು ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಬಾಬರಿ ಮಸೀದಿ ವಿಷಯದಲ್ಲಿ ಏನಾಯ್ತು, ಹಿಜಾಬ್ ವಿಷಯದಲ್ಲಿ ಏನಾಯ್ತು, ಬೇರೆ ಬೇರೆ ಸಂದರ್ಭದಲ್ಲಿ ಕೇಸ್ಗಳು ಏನಾಯ್ತು ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಆ ಕಾರಣಕ್ಕೆ ಕೋರ್ಟ್ಗೆ ನಾವು ಹೋಗ್ಬಾರ್ದು ಅಂತಲ್ಲ, ಆದ್ರೆ ಅದನ್ನ ಮಾತ್ರ ನಂಬಿಕೊಳ್ಳದೆ ಬೀದಿ ಸಂಸತ್ತು ಹೋರಾಟ, ಬೀದಿಗಿಳಿದು ಹೋರಾಟ ಮಾತ್ರ ಇದನ್ನ ತಡೆಯಬಲ್ಲದೆ ಹೊರತು ಬೇರೆ ಯಾವುದೇ ಆಗುದಿಲ್ಲ. ಹಾಗಾಗಿ
MK5C ಅವರು ಇದಕ್ಕೆ ನೇತೃತ್ವ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇಡಿ ಇದನ್ನು ಬೆದರಿಸುವ ಒಂದು ತಂತ್ರವಾಗಿ MK5C ಅವರನ್ನು ಅರೆಸ್ಟ್ ಮಾಡಿದೆ. ನಾನು ಈಗಾಗಲೇ ಹೇಳಿದೆ, ಈಗಾಗಲೇ 6 ದಿನಗಳ ಕಸ್ಟಡಿಗೆ ಅವರು ತಗೊಂಡಿದ್ದಾರೆ. ನಮ್ಮ ಅಡ್ವೊಕೇಟ್ಗಳು ದಿನ ಹೋಗಿ ಅವ್ರ ಹತ್ರ ಮಾತಾಡ್ತಾ ಬರ್ತಾ ಇದ್ದಾರೆ. ಬೇಲ್ ಅಪ್ಲಿಕೇಶನ್ ಕೂಡ